ಏನು ಸರ್ಕಾರ 25/8/2025 ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಅಂತಿಮ ಆದೇಶ ಹೊರಡಿಸಿದೆ. ಅದು ಮಾದಿಗ ಸಮಾಜಕ್ಕೆ ಹೊರಡಿಸಿರೋಂಥ ಮರಣ ಶಾಸನ. ಅದು ಯಾಕೆ ಮರಣ ಶಾಸನ ಅಂತ ಹೇಳ್ತೀವಿ ಅಂತಂದರೆ, ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಮಾಡಿದ್ದೇನೆ ವಲಯ ಮಾದಿಗನ AKADAಯಿಂದ ಬೇರ್ಪಡಿಸಿ ಅಂತ. ವರದಿ ಬಂದ ನಂತರ 4,60,946 ಜನ ಮೂಲ ಜಾತಿ ಹೇಳದೆ AKADAನಲ್ಲೇ ಇದ್ದಾರೆ. ಏನಂತ ಆದೇಶ ಮಾಡಿದ್ದೀರಾ ನೀವು 25/8/2025 ಆ AKADA ಅವರು ಮಾದಿಗ ಗುಂಪಲ್ಲಾದರೂ ಅನುಕೂಲ ಪಡ್ಕೋಬೋದು, ವಲಯ ಗುಂಪಲ್ಲಾದರೂ ಅನುಕೂಲ ಪಡ್ಕೋಬೋದು, ಯಾವ್ದಾದ್ರು ಒಂದು ಗುಂಪಲ್ಲಿ ಅಂತ. ಅರೆ ರೀ, ಎಲ್ಲರಿಗೂ ಗೊತ್ತಿದೆ. ಎಲ್ಲ ವಲಯ ಸಮಾಜದವರು ಹೇಳಿದ್ದಾರೆ. ವಲಯ ಸಮಾಜದವರು ಮಹಾರಾಜರ ಕಾಲದಿಂದನೂ ಶೈಕ್ಷಣಿಕ ಕಡೆಗೆ ಒತ್ತು ಕೊಟ್ಟು ಮೇಲ್ ಬಂದಿದ್ದಾರೆ, ವಿದ್ಯಾವಂತರಾಗಿದ್ದಾರೆ. ಮಾದಿಗ ಸಮಾಜದವರೆಲ್ಲ ಕುಲಕಸಬು ಹಿಡ್ಕೊಂಡು ಭಾಳ ಹಿಂದುಳಿದು ಬಿಟ್ಟಿದ್ದಾರೆ ಅಂತ. ನೀವು AKADಲಿರೋಂಥ ಒಂದು ವಲಯ ಸಮಾಜದವರು ವಲಯ ಸಮಾಜಕ್ಕೆ ಹೋಗ್ತಾರ ಗುಂಪಿಗೆ, ಮಾದಿಗ ಸಮಾಜಕ್ಕೆ ಬರ್ತಾರೆ. ಯಾಕಂದ್ರೆ ಇಲ್ಲೆಲ್ಲ ಇರೋರು ಬಡಪಾಯಿಗಳು, ಶಕ್ತಿಹೀನರು, ಅಸಹಾಯಕರು. ಇಲ್ಲಿ ಬಂದರೆ ತಾನೇ ಅವ್ರಿಗೆ ಸಿಗೋದು. ಸೊ ಹಾಗಾಗಿ ಸರ್ಕಾರ ಮಾಡಿರೋ ಆದೇಶ ಏನಿದೆ 25/8/2025 ಅದು ವಲಯರಿಗೆ 6% ಅಲ್ಲ, ಮಾದಿಗರ 6% ಕಿತ್ತಿ 12% ಕೊಟ್ಟಿದ್ದೀರಾ ನೀವು. ಜೊತೆಗೆ 5% ಬೇರೆಯವ್ರಿಗೆ ಕೊಟ್ಟಿದ್ದೀರಾ. ಪುಟ್ ಟುಗೆದರ್ 17%. ಮಾದಿಗರಿಗೆ ನೀವು ಮೋಸ ಮಾಡಿರೋಂಥ ಆದೇಶ ಇದು. ಅದಕ್ಕೆ ನಾವು ಹೇಳೋದು ಮಾದಿಗರಿಗೆ ಮರಣ ಶಾಸನ ಬರೆದಿದ್ದೀರಾ ಅಂತ. ಅರೆ ನಿಮ್ಮದೇ ಸರ್ಕಾರ ತೆಲಂಗಾಣನಲ್ಲಿ ಕಾಂಗ್ರೆಸ್ ಸರ್ಕಾರ, ಆಂಧ್ರ ಪ್ರದೇಶ್ ಬಿಡಿ ನಿಮ್ದಲ್ಲ, ಎರಡು ಕಡೆನೂ ಈ 3 ಜಾತಿ AKADA ಒಂದೊಂದು ಗುಂಪಿಗೆ ಸೇರಿಸಿದ್ದಾರೆ. ಅಲ್ಲಿ AK ಇಲ್ಲ, ADAA ಇದೆ. ನೀವು ಯಾವ ಗುಂಪಿಗೆ ಸೇರಿಸಿದ್ದೀರಾ? ಅದನ್ನು ನೀವು 3ನೇ ಕಿತ್ತಾಕ್ಬಿಟ್ಟಿದ್ದೀರಾ. ಏನು ಅಧಿಕಾರ ಇದೆ ನಿಮಗೆ ಕಿತ್ತಾಕ್ಲಿಕ್ಕೆ? ಅಲ್ಲೂ ಸಹ ಮಾದಿಗರಿಗೆ ಅನುಕೂಲ ಆಗಬಾರ್ದು, ಯಾರು ಕೋರ್ಟ್ಗೆ ಹೋದರೆ ಹೋಗಲ್ಲಿ ಸ್ಟೇ ತರಲಿ ಅಂತ. ಇದೆಲ್ಲ ಸಾರ್ಟ್ ಔಟ್ ಮಾಡ್ದೇನೆ ನೀವು ತರಾತುರಿನಲ್ಲಿ ಹೊಸ ಅಪಾಯಿಂಟ್ಮೆಂಟ್ಸ್ಗಳು, ಬ್ಯಾಕ್ಲಾಗ್ಗಳು, ಎಲ್ಲ ಬಡ್ತಿಗಳು ಎಲ್ಲ ತರಾತುರಿನಲ್ಲಿ ಮಾಡ್ತಾ ಇದ್ದೀರಾ. ಅದರ ಅರ್ಥ ಏನು? ಯಾರಾದರೂ ಏನಾದ್ರು ಚಕಾರ ಎತ್ತಿ ಕೋರ್ಟ್ ಕಡೆಯಿಂದ ಇತರ ಕಡೆಯಿಂದ ಸಮಸ್ಯೆ ಹಾಕಿಂತ ಮೊದಲೇ ನೀವು ಇದನ್ನೆಲ್ಲ ಖಾಲಿ ಮಾಡಿ ಈ ಮಾದಿಗರಿಗೆ ಒಂದು ದೊಡ್ಡ ಮೋಸ, ಹುನ್ನಾರ ಆ್ಯಂಡ್ ಮರಣ ಶಾಸನ ಬರೆಯಕ್ಕೆ ಹೋಗಿರೋಂಥ ಹೆಜ್ಜೆ ಇದು. ಅದಕ್ಕೆ ನಾವು ಹೇಳೋದು, ಸರ್ಕಾರದ ಆದೇಶ ಮಾದಿಗರಿಗೆ ನೀವು ಯಾವುದೇ ಥರದ ಸಹಾಯ ಮಾಡಿಲ್ಲ. ನೀವು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ವಲಯ ಮತ್ತು ವಲಯ ಸಂಬಂಧಿತ ಜಾತಿಗೆ ಅನುಕೂಲ ಮಾಡೋಕ್ಕೋಸ್ಕರ ಮಾದಿಗರ 6 ಕಿತ್ಕೊಳ್ಳೋದು ಹೆಂಗೆ ವಲಯರು ಅನ್ನೋಂಥ ಆದೇಶ ಮಾಡಿದ್ದೀರಾ. ಅದಕ್ಕೆ ಹೇಳೋದು, ಈ ಸರ್ಕಾರ ಮಾಡಿರೋ ಆದೇಶ ವಲಯರಿಗೆ 12%, ಇನ್ನು ಇತರರಿಗೆ 5% ಅಂತ. ಮಾದಿಗರಿಗೆ ಏನಂದ್ರೆ ಹೇಳಿದ್ನಲ್ಲ, ಮರಣ ಶಾಸನ ಬರೆದಿದ್ದೀರ ಹೊರತು 1% ಸಿಗ್ತದಂಗೆ ನೀವು ನೋಡ್ಕೊಂಡಿದ್ದೀರಾ. ಇದಕ್ಕೆ ನಾವು ಬೀದಿಗೆ ಇಳಿತೀವಿ, ವಕೀಲರುವೆ ಎಲ್ಲ ಗಮನ ಸೆಳೆದು ನಿಮಗೆ ತಕ್ಕ ಪಾಠವನ್ನು ಮುಂದಿನ ದಿನದಲ್ಲಿ ಕಲಿಸ್ತೀವಿ ನಾವು.